ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಆಫ್ಟರ್ ಅ ಲಾಂಗ್ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದು ಯಾವಾಗ ಗೊತ್ತಾ, ಮೈಸೂರಿಗೆ ಹೋಗಿದ್ನಲ್ಲ, ಅದೇ ಆ ವಿಡಿಯೋ ಇನ್ನೂ ಪೋಸ್ಟೇ ಆಗಿಲ್ಲ. ಎಷ್ಟೊಂದು ಹಳೆ ವಿಡಿಯೋಸ್ಗಳು, ಒಂದು 3-4 ವಿಡಿಯೋಗಳು ಅವಾಗವಾಗ ಹಿಂಗೆ ಮೂಡ್ ಬಂದಾಗ ಮಾಡಿ ಇಟ್ಟಿದೆ. ಅದನ್ನ ಎಡಿಟ್ ಮಾಡೋಕ್ಕೂ ಪಾಪ ಮನುಗೆ ಟೈಮ್ ಆಗಿರ್ಲಿಲ್ಲ. ಟೈಮ್ ಇದ್ರೂ ಮೂಡ್ ಇರ್ಲಿಲ್ಲ ಕೆಲವು ಟೈಮು, ಹಂಗೆ ಆಗಿತ್ತು. ಇವಾಗೂ ಯಾವುದೋ ಒಂದು ವಿಡಿಯೋ ಎಡಿಟ್ ಮಾಡ್ತಾ ಅವ್ರೆ ಅಲ್ವೇನಪ್ಪ? ಹೌದು, ಅಷ್ಟೇ ಎಕ್ಸಾಕ್ಟ್ಲಿ ಅಷ್ಟೇ. ಸೊ ನಿಮಗೆ ಎಲ್ರಿಗೂ ಗೊತ್ತಿರಂಗೆ ಲೈಫಲ್ಲಿ ಆಗಿರೋ ಅಪ್ ಆ್ಯಂಡ್ ಡೌನ್ಸ್, ಹೊಡೆತಗಳಿಂದ ಇನ್ನೂ ರಿಕವರ್ ಆಗ್ತಾ ಇದ್ದೀವಿ. ಪರವಾಗಿಲ್ಲ ಇವಾಗ, ಬಟ್ ಅದಷ್ಟು ಈಸಿ ಇಲ್ಲ, ತುಂಬ ಚಾಲೆಂಜಿಂಗ್ ಡೇಸ್ ಆಗೋಗ್ಬಿಟ್ಟಿದೆ ನಮಗೆ. ಎನಿವೇಸ್ ಅದೆಲ್ಲ ಇರಲಿ, ಸೈಡಿಗೆ ಬಿಡೋಣ. ಸೊ ಅದಕ್ಕೆ ಇವತ್ತು ಫ್ರೆಶ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಹೆಂಗೆ ಹೋಗುತ್ತೋ ಡೇ ಗೊತ್ತಿಲ್ಲ. ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಈವ್ನಿಂಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮನು ಟ್ರ್ಯಾಕಿಗೆ ಬಂದ್ಬಿಡೋಣ ಅಂತ. ನಮ್ಮದು ಟ್ರೈನು ಇದೇ ಪ್ರಾಬ್ಲಮ್ಮು ನಮ್ಮಿಬ್ರಿಗೂ. ನಾನು ಮಾತು ಮುಗಿಸೇ ಇರಲ್ಲ, ಮಧ್ಯದಲ್ಲಿ ಮಾತಾಡ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ, ಬರೀ ನೀನು ಒಬ್ಳೇ ಮಾತಾಡ್ತೀಯ, ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಲ್ಲ ನೀನು ಅಂತ. ನಾನೇನು ಹೇಳೋ ನೆಸೆಸಿಟಿ ಇಲ್ಲ, ಜನಗಳು ಗೊತ್ತು ನೀನು ಎಷ್ಟು ವಟ ಅಂತೀಯ. ಹೌದಾ? ವಟ ಅಂತೀನ ಹೇಳಿ? ನಾನು ಮಾತಾಡೋದೇ ಕಮ್ಮಿ. ನಾನು ಹೌದು, ನಮ್ಮ ಮೂವಿಲಿ ನಾವೇ ಹೀರೋಯಿನ್ ಅಪ್ಪ ಅಂದ್ರೆ ನಮ್ಮ ವಿಡಿಯೋದಲ್ಲಿ ನಾವೇ ತಾನೇ ಮಾತಾಡಬೇಕು. ನೀವೆಲ್ಲ ಸೈಡ್ ಆಕ್ಟರ್ಗಳು, ಸೈಡಲ್ಲಿ ಇರಬೇಕು. ಅವಾಗ ಹಿಂಗ್ ಜಸ್ಟ್ ಅಪಿಯರ್ ಆಗಿ ಹೋಗ್ಬೇಕಷ್ಟೇ. ಬೆಳಗ್ಗೆ ಎದ್ದೋಳೆ ತಿಂಡಿ ಮಾಡ್ತಾ ಇದ್ದೀನಿ. ಮೊನ್ನೆ ಉಪ್ಪಿಟ್ಟು ಮಾಡಿದೆ, ಮನುಗೆ ತುಂಬಾ ಇಷ್ಟ ಆಗಿತ್ತಂತೆ. ಅದಕ್ಕೆ ಇವತ್ತು ಉಪ್ಪಿಟ್ಟು ಮಾಡಿಕೊಡು ಮಂಜು ಅಂತ ಅಂದ್ರು. ಅದಕ್ಕೆ ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಕೊಡೋಣ ಅಂತ ತೆಂಗಿನಕಾಯಿ ಹಾಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಲ್ಲ, ಮನು ಹತ್ರ ಮಾತಾಡ್ಕೊಂಡು ಕುತ್ಕೊಂಡಿದ್ದೀನಿ ಪ್ಯಾನ್ ಇಟ್ಬಿಟ್ಟು. ಅದಲ್ಲ ಫುಲ್ಲು ಬಿಸಿಯಾಗಿ ಹೋಗ್ಬಿಟ್ಟಿದೆ ಪ್ಯಾನ್. ರವೆ ಹುರ್ಕಂತೀಯ ನಾನೇ ಮಾಡ್ಲಾ ಫುಲ್ಲು? ಯಾಕೆ ನೀನ್ ಮಾಡೋದು? ಓಕೆ, ಹಂಗೆ ಟೆರೇಸಲ್ಲಿ ಒಂದು ಟೀ ಶರ್ಟ್ ಐತಲ್ಲ, ಎತ್ಕೊಂಡು ಬಂದ್ಬಿಡಪ್ಪ. ನೋಡೋದಂದ್ರೆ ನಿಂದೆ ಟೀ ಶರ್ಟ್ ಅದು ವೈಟ್ ಕಲರ್ ಹಾಳಾಗತ್ತೆ. 3-4 ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಮೊನ್ನೆ ಬಟ್ಟೆ ವಾಶ್ ಮಾಡಿ ಒಣಗಾಕಿದೆ. ಅದ್ರಲ್ಲಿ ಒಂದೇ ಒಂದು ಮನು ಟೀ ಶರ್ಟ್ ಬಿದೋಗ್ಬಿಟ್ಟಿತ್ತು ಕೆಳಗಡೆಗೆ, ಫುಲ್ ವೆಟ್ಟಾಗಿತ್ತು. ಪುನಃ ಅದನ್ನ ಅಲ್ಲೇ ಜಾಲ್ಸಿ ಒಣಗಾಕ್ಬಿಟ್ಟು ಬಂದೆ. ಒಣಕೊಳ್ಳಿ ಒಂದು 2 hours ಎತ್ಕೊಳ್ಳೋಣ ಅಂದ್ರೆ ಈ ಮಳೆ ಪುರ್ಸತೆ ಕೊಡ್ತಾ ಇಲ್ಲ. ಬರತ್ತೆ, 1 hour ನಿಂತ್ಕೊಳ್ಳತ್ತೆ, ಪುನಃ ಜಿಡಿ ಬೀಳತ್ತೆ. ಹೇಳ್ತಾನೆ ಇದ್ದೀನಿ ನೆನ್ನೆಯಿಂದ, ಹೋಗಪ್ಪ ಟೀ ಶರ್ಟ್ ಎತ್ಕೊಂಡ್ ಬಾ. ಹೋಗ್ತಾ ಇಲ್ಲ ಅವರು. ಈಗ ಫುಲ್ಲು ಮಳೆ ಬರಂಗ್ ಆಗಿದೆ ಮನು. ಮಳೆ ಬರತ್ತೆ, ಇನ್ನು 4-5 ದಿನ ಕಂಟಿನ್ಯೂಸ್ ಹೊಡಿಯತ್ತಂತೆ. 4-5 ದಿನ ಹೊಡಿಲಿ ಮಳೆ ಬಂದ್ರೆ ಒಳ್ಳೇದೇ. ನಾನು ಹೇಳ್ತಿರೋದು ಗ್ಯಾಪ್ ಕೊಟ್ಟಿದೆ, ಹೋಗಿ ಟೀ ಶರ್ಟ್ ತಗೊಂಡು ಬಂದ್ಬಿಡು ಅಂತ. ನೋಡಿ, ಉಸಿರೇ ಇಲ್ಲ. ಏನಪ್ಪ ತಾಯಿ ಗೀತಾ ಎಲ್ಲ ಕಟ್ಕೊಂಡ್ಬಿಟ್ಟವಳೆ ಅಂತ ಅನ್ಕೋಬೇಡಿ. ಲಾಸ್ಟ್ ವೀಕ್ ಒಂದು ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಆ ಟೆಂಪಲ್ ಅಲ್ಲಿ ಕಟ್ಟಿದ್ರು. ನಾನು ಲಾಂಗ್ ಇರತ್ತೇನೋ ಅನ್ಕೊಂಡು ಕತ್ತಿಗೆ ಕಟ್ಟಿಸ್ಕೊಂಡ್ರೆ ಅದು ಇಷ್ಟು ಶಾರ್ಟ್ ಆಗಿ ಕಟ್ಟಿದ್ದಾರೆ. ಆಮೇಲೆ ಕಟ್ಟಿದ್ಮೇಲೆ ಬಿಚ್ಚಬಾರ್ದು ಕಣಮ್ಮ ಅಂದ್ರೆ ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಒಂದ್ ಸ್ವಲ್ಪ ದಿನ ಇರ್ಲಿ, ಆಮೇಲೆ ಬಿಚ್ಚಾಕೋಣ ಅಂತ. ಕೈ ಕಟ್ಟಿಸ್ಕೋದ್ರು, ಅದು ನನಗೆ ಕೈಗೆ ಕಂಫರ್ಟ್ ಆಗಲ್ಲ ಅನ್ಕೊಂಡು ಬೇಡ ಕತ್ತಿಗೆ ಕಟ್ಟಿದ್ದೆ. ಯೂಶಲಿ ಉದ್ದ ಮಾಡಿರ್ತಾರಲ್ವಾ ಅದನ್ನ ಅಂತ ನನ್ನ ಮೈಂಡ್ ಸೆಟ್ ಅಲ್ಲಿ ಅವ್ರು ನೋಡಿದ್ರೆ ಎಷ್ಟು ತುಂಡ ಮಾಡಿಟ್ಟಿದ್ದಾರೆ. ಸೊ ಉಪ್ಪಿಟ್ಟಿಗೆ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೀನಿ. ಫಸ್ಟ್ ಇವಾಗ ರವೆ ಹುರ್ಕೊಂಡು ಒಗ್ಗರಣೆಗೆ ಹಾಕ್ಬಿಡ್ಬೇಕು. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ಬಿಸಿ ಉಪ್ಪಿಟ್ಟು ಮೇಲೆ ಹಿಂಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ ಅನ್ನಂಗಿರತ್ತೆ. ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಇತ್ತೀಚೆಗೆ ಮನುಗೆ ನಾನು ಮಾಡೋ ಉಪ್ಪಿಟ್ಟು ಫೇವ್ರೇಟ್ ಆಗೋಗಿದೆ ಅಲ್ವಾ ಅಪ್ಪು? ಹೌದು ಹೌದು, ತುಂಬ ಇಷ್ಟ. ಕನ್ಸಲ್ಲೆಲ್ಲ ಬರ್ತಾ ಉಪ್ಪಿಟ್ಟು 5 ಪೈಸದ ಆಕ್ಟಿಂಗ್ ಮಾಡು ಅಂದ್ರೆ 1 ರೂಪಾಯಿ ಆಕ್ಟಿಂಗ್ ಮಾಡ್ತೀನಿ ನಾನು. ಹಂಗೆ ಕೊಟ್ಟರೆ ಫುಲ್ 100% ಕೊಡೋದು. ಉಪ್ಪಿಟ್ಟು ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಹಂಗೆ ಒಂದೊಂದ್ಸರಿ ಒಂದೊಂದು ರೆಸಿಪಿನ ತುಂಬಾ ಚೆನ್ನಾಗಿ ಮಾಡ್ಬಿಡ್ತೀನಿ. ಅದು ಏನಪ್ಪಾ ಅಂದ್ರೆ ಈ ಸರಿ ಮಾಡಿದ ರೆಸಿಪಿ ನೆಕ್ಸ್ಟ್ ಟೈಮಿಗೆ ನೆನಪೇ ಇರಲ್ಲ ನನಗೆ. ಅದು ನೆಕ್ಸ್ಟ್ ಟೈಮ್ ಇನ್ನೊಂಥರ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಈರುಳ್ಳಿ ಉಪ್ಪಿಟ್ಟು ಸಿಂಪಲ್, ಅದಕ್ಕೆ ಇನ್ನೇನು ಹಾಕಲ್ಲ. ಈರುಳ್ಳಿ, ಮೆಣಸಿನಕಾಯಿ, ರವೆ, ಒಂದು ಸ್ವಲ್ಪ ಎಂತ ಬೇಳೆ ಮನೋದು ಕಡಲೆಬೇಳೆ, ಸಾಸಿವೆ, ಕರಿಬೇವು ಸೊಪ್ಪು ಇಷ್ಟು ಹಾಕಿ ಈರುಳ್ಳಿ ಜಾಸ್ತಿ ಹಾಕಬೇಕು. ಹಾಕಿ ಮಾಡಿದ್ರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ತೆಳ್ಳಗೆ ಮಾಡಬೇಕು ಸ್ವಲ್ಪ ಅಷ್ಟೇ, ಉಡಿ ಮಾಡಬಾರ್ದು. ತಿಂದ್ಬಿಟ್ಟು ಹೇಳು ಹೆಂಗಿದೆ ಅಂತ. ಫಸ್ಟ್ ತಿಂದೇ ಇಲ್ಲ, ತಿಂದ್ಬಿಟ್ಟು ಹೇಳು ಮನು. ನೋಡ, ಆವಾಜ್ ಬಂದಿಲ್ಲ ಅಂದ್ರೆ ಅರ್ಥನೇ ಆಗಲ್ಲ ಅಲ್ವಾ? ಚೆನ್ನಾಗಿದೆಯಾ ನಿಜವಾಗ್ಲು?
ಇನ್ನು ಊರಿಗೆ ಹೋಗಿದ್ನಲ್ಲ ನಾನು, ಸೊ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಇಲ್ಲಿ ಉಳ್ಕೊಂಡಿದ್ದೆಲ್ಲ ಊರಿಗೆ ತಗೊಂಡು ಹೋಗ್ಬಿಟ್ಟಿದೆ. ಮತ್ತೆ ಇಲ್ಲಿನ ಹಾಳಾಗತ್ತೆ, ಮನು ತಿನ್ನಲ್ಲ, ನಾನು ಕೊಟ್ರೇನೆ ತಿನ್ನೋದು. ಸೊ ಹಾಳಾಗತ್ತೆ ಅಂದ್ಕೊಂಡು ತಗೊಂಡೋಗಿದ್ದೆ. ಅದಕ್ಕೆ ಇವಾಗ ಖಾಲಿಯಾಗಿದ್ದು ಎಲ್ಲ ತರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಅಂಗಡಿಗೆ. 2 ಡೇಸಿಂದ ಹೋಗೋಣ ಅನ್ಕೊಂತ ಇದ್ವಿ, ಆಗ್ತಾನೆ ಇರಲಿಲ್ಲ. ಅದಕ್ಕೆ ಇವಾಗ ಹೋಗಿ ತಂದ್ಬಿಡೋಣ. ಸಾಹೇಬ್ರು ರೆಡಿಯಾಗಿ ನಿಂತಿದ್ದಾರೆ. ಹೌದು, ಅಲ್ಲಿ ಪಕ್ಕದಲ್ಲಿ ಹುಲ್ಲು ಬೆಳೆದಿವರೆಲ್ಲ ನೋಡ್ತಾ ಇತ್ತು. ಹುಲ್ಲಲ್ಲ, ಅದೇನಂತಾರೆ ಗಿಡ, ಹಸುಗಾಕಕ್ಕೆ. ನೀನು ಫಸ್ಟ್ ಹೇಳಿದೆ ಕರೆಕ್ಟ್ ಇತ್ತು. ಹುಲ್ಲ ಅದು ಹುಲ್ಲನ್ನಲ್ಲ, ಅದಕ್ಕೆ ಇದಂತಾರೆ ಜೋಳ. ಅದೇ ಜೋಳನೂ ಅಲ್ಲ ಅದು, ಇದು ಎಲ್ಲಿ ಜೋಳ ಅಲ್ಲ ಇದು. ಇದಕ್ಕೆ ಏನೋ ಅಂತಾರೆ, ಇದು ಹಸುಗಳಿಗೆ ತಿನ್ಸಕ್ಕೆ ಅಂತಾನೆ ಬೆಳೆಯೋದಿದು. ಎಷ್ಟು ಬೇಗ ಬೆಳೆಯುತ್ತೆ ಗೊತ್ತಾ ಇದು. ಸೀಮೆ ಹುಲ್ಲು. ಲಾಸ್ಟ್ ಮಂತ್ ನೋಡಿದಾಗ ಚಿಕ್ಕದಿದ್ದು, ಆಲ್ರೆಡಿ 5 ಅಡಿ ಮೇಲೆ. ಸೀಮೆ ಹುಲ್ಲು ಅಂತನೋ ಏನೋ ಅಂತಾರೆ ಇದನ್ನ, ಸೀಮೆ ಹಸುಗೆ ತಿನ್ಸೋದು. ರೆಕಾರ್ಡ್ ಮಾಡ್ತಾ ಇದೆ, ಸಡನ್ ಆಗಿ ಯಾಕೋ ಕ್ಯಾಮ್ರಾನೇ ಸ್ವಿಚ್ ಆಫ್ ಆಗೋಯ್ತು. ಏನು ಹೇಳ್ತಾ ಇದೆ ಅದೇನೋ ಸೀಮೆ ಹುಲ್ಲು ಅಂತನೋ ಏನೋ ಅಂತಾರೆ. ಅದನ್ನೇ ಹೇಳಕ್ ಹೋಗ್ತಾ ಇದೆ ಮನೆಗೆ. ಸರಿ ಬಾ, ಅದನ್ನ ನಮ್ಮೂರಲ್ಲೂ ಬೆಳೀತಾರೆ, ಎಕ್ಸಾಕ್ಟ್ ಹೆಸರು ಮರ್ತೋಗಿದೆ ನನಗೆ. ತುಂಬ ದಿವಸ ಆದಮೇಲೆ ಜೊತೆನಲ್ಲಿ ಬಂದಿದ್ವಿ ಶಾಪಿಂಗಿಗೆ. ಯೂಶ್ವಲಿ ಮಂಜು ಊರಲ್ಲಿರೋದ್ರಿಂದ ನಾನು ಒಬ್ಬನೇ ಬಂದು ಶಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಅಂದರೆ ಏನೇನು ಬೇಕು ನನಗೆ. ಬಟ್ ಇವತ್ತು ಮಂಜು ಜೊತೆ. ನೀನು ಒಬ್ಬನೇ ಎಲ್ಲಪ್ಪ ಮಾಡ್ತಿದ್ದೆ, ವಿಡಿಯೋ ಕಾಲಲ್ಲಿ ನಾನು ಇರ್ತಾ ಇದ್ದೆ. ಕರೆಕ್ಟ್, ಫಿಸಿಕಲ್ ಆಗಿ ಇರ್ತಿರ್ಲಿಲ್ಲ ಅಷ್ಟೇ. ಏನು ಬೇಕೀಗ? ಪೇಸ್ಟ್ ನೋಡಿದೆ, ಅದು ಆಫರ್ ಪ್ಯಾಕೇ ಇಲ್ಲ. ಅಲ್ಲೇ ಇತ್ತಲ್ಲ, ಅದೇ ಅಲ್ವಾ? ಅದೇನೆ. ಚೇಂಜ್ ಮಾಡೋಣ ಈ ಸರಿ ಬಿಡಪ್ಪಿ ಎಲ್ಲ. ಫ್ಯಾಮಿಲಿ ಚೇಂಜ್ ಮಾಡೋಣ ಅಂತೀಯಾ? ಬೇಡವಂಗ ತೊಳೋದಿಲ್ಲ, ಬೇಡ. ಮನೇಲಿ ನೋಡಿದ್ರೆ ನನಗೆ ಅದು ಬೇಕು ಇದು ಬೇಕು, ಅದು ತಗೊಂತೀನಿ ಇದು ತಗೊಂತೀನಿ ಅಂತ ಬಂದ್ರೆ ನಾನೇನೋ ಫುಲ್ ತಗೊಂತಾರೆ ಅಂದ್ಬಿಟ್ಟು ದೊಡ್ಡ ಟ್ರಾಲಿ ತೊಗೊಂಡು ಬಂದೆ. ಅಲ್ಲಿ ಆ ದೊಡ್ಡ ಟ್ರಾಲಿ ತಗೊಂಡು ಬಂದೆ. ಇವ್ರು ನೋಡ್ದೆ ಅಂದರೆ ಇಲ್ಲಿ ಒಂದೇ ಒಂದು ಐಟಮ್ ಬೇಕಂತೆ, ಅದಕ್ಕೋಸ್ಕರ ಬಂದವ್ರಂತೆ. ನಾನು ಅಲ್ಲಿ ಏನು ಹೇಳ್ದೆ ಹೇಳಿ ನಿನಗೆ, ದೊಡ್ಡ ಟ್ರಾಲಿ ಬೇಡ, ಆ ಬಾಸ್ಕೆಟ್ ಥರ ಇರತ್ತಲ್ಲ ಟ್ರಾಲಿ, ಅದು ತಗೋ ಅಂತ ಹೇಳ್ದೆ. ನೀನು ಇಲ್ಲ ಸಾಕಾಗಲ್ಲ. ಅಲ್ಲ, ನೀನು ಮನೆಯಿಂದ ಬರ್ಬೇಕಂದ್ರೆ ಏನು ಹೇಳಿದ್ದು, 25 kg ಬ್ಯಾಗ್ ರೈಸ್ ಬೇಕು, ಅದು ಬೇಕು ಇದು ಬೇಕು ಅಂದೆ. 25 kg ಬ್ಯಾಗ್ ರೈಸ್ ಇವಾಗ ತಗೊಳ್ಳಲ್ಲ, ನೆಕ್ಸ್ಟ್ ಶಿಫ್ಟಿಂಗ್ ಆದಮೇಲೆ ಓಕೆ. ಇವರು ಡಬ್ಬ ಅಂತ ಬಡಿತಾವ್ರೆ ಹಿಂದೆಗಡೆ. ಕೆಲವು ಸೀಕ್ರೆಟ್ಗಳನ್ನೆಲ್ಲ ರಿವೀಲ್ ಮಾಡ್ಬೋದು. ಇಷ್ಟೇ ತುಂಬ ಚೇಂಜಸ್ ಆಗ್ತಾಯಿದೆ, ಹೋಗ್ತಾ ಹೇಳ್ತೀನಿ. ಆ ಚೇಂಜಸ್ ಆದಂಗೆ ಕೆಲವೊಂದು ಚೇಂಜಸ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ, ಇನ್ನೇನಿಲ್ಲ, ಇಲ್ಲಿ ಒಂದೇ ಒಂದು ಐಟಮ್ ಅಂತ ಅದನ್ನು ತೊಗೊಂಡು ಹೋಗೋದು ಅಷ್ಟೇ. ಅದಕ್ಕೋಸ್ಕರ ಸುಮ್ಮನೆ ದೊಡ್ಡ ಟ್ರಾಲಿ ಬೇರೆ ತೊಗೊಂಡು ಎಷ್ಟು ದೊಡ್ಡ ಟ್ರಾಲಿ ತೊಗೊಂಡು ಬಂದ್ವಾ. ಈ ಟ್ರಾಲಿ ಒಳಗೆ ನೋಡಿದ್ರೆ ಇಷ್ಟೇ ಐಟಮ್ ಎಲ್ಲ ಲೆಕ್ಕ ಹಾಕೋರು ಒಂದು 200 ರೂಪಾಯಿ ಇರೋಲ್ಲ. ಇನ್ನೂ ಇಷ್ಟು ದೊಡ್ಡ ಟ್ರಾಲಿ ತಗೊಂಡೆ. ಏನಪ್ಪ ತರಕಾರಿ ಇನ್ನೂ ಇಲ್ಲೇ ತೊಗೊಂಡಿದ್ಯಾ? ಎಲ್ಲಿಗೆ ಹೋಗೋದತ್ತ ತಗೋಬಿಡ್ಲಾ ಅಂತ ನೋಡ್ತಾ ಇದ್ದೀನಿ. ತಗೊಂಡು ನಾನು ಮಾಡೋ ಅಂಥ ತರಕಾರಿ ಯಾವ ಕಾಣಿಸ್ತಾರೆ, ಬಿಟ್ಟು ತಗೋಬಿಡ್ಲಾ. ಕೊನೆಗೆ ಇಷ್ಟೆಲ್ಲ ತಗೊಂಡು ಇಷ್ಟು ಐಟಮ್ಸ್ಗೆ ಇವತ್ತು ಬಿಲ್ ಜಾಸ್ತಿ ಆಗಿರುತ್ತೆ. ಡ್ರೈ ಫ್ರೂಟ್ಸ್ ಜಾಸ್ತಿ ಆಗುತ್ತೆ, ಎಲ್ಲ ಕಾಸ್ಟ್ಲಿ ಐಟಮ್ಸೇ ತಗೊಂಡಿರೋದು. ಡ್ರೈ ಫ್ರೂಟ್ಸ್ಗಳು, ನಟ್ಸ್ಗಳು, ಅದು ಬಿಟ್ಟರೆ ಕೆಲವೊಂದು ಟಾಯ್ಲೆಟರಿ ಐಟಮ್ಸ್ ಖಾಲಿಯಾಗಿ ಎತ್ಕೊಂಡಿರೋದಷ್ಟೇ. ನೆಕ್ಸ್ಟ್ ಟೈಮಿಂದ ಬೇರೆ ಕಡೆ ಶಾಪಿಂಗ್ ಮಾಡಿ. ನೆಕ್ಸ್ಟ್ ಮಂತಿಂದ ಬೇರೆ ಕಡೆ ಶಾಪಿಂಗು. ಲಾಸ್ಟ್ ಬಿಗಿನಿಂಗ್ ಆಫ್ ದಿ ಮಂತಲ್ಲಿ ಮನು ಎಲ್ಲ ತಂದಿಟ್ಟಿದ್ರು, ಗ್ರಾಸರಿ ಐಟಮ್ಸ್ ಎಲ್ಲ. ಕೆಲವೊಂದು ಟಾಯ್ಲೆಟರಿ ಐಟಮ್ಸು ಎಲ್ಲ ಮಿಸ್ ಮಾಡಿದ್ರು. ಸೊ ಅದನ್ನೆಲ್ಲ ತಗೊಂಡಂಗೆ ಆಗತ್ತೆ ಅಂದ್ಕೊಂಡು ಬಂದೆ. ಆಯಿತಾ? ಎಂಜಾಯ್? ಆಯ್ತು, ಎಂಜಾಯ್. ಏನು ಎಂಜಾಯ್? ಬಿಲ್ ಪೇ ಮಾಡೋದು. ಅದೇ ಎಂಜಾಯ್ಮೆಂಟ್. ಏನು ಗೊತ್ತಾ, ಒಂದ್ಸರಿ ಮನೆಯಿಂದ ಬಿಡಬೇಕಾದ್ರೆ ಬರ್ಕೊಂಡು ಬರಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನು ಎಸ್ಪೆಷಲಿ, ಮಂಜು ಎಲ್ಲ ಬರ್ಕೊಂಡು ಬರ್ತಾಳೆ. ನನಗೆ ಏನೇನು ಬೇಕಾಗಿತ್ತು ಅದನ್ನೆಲ್ಲ ಇಲ್ಲಿ ಇಟ್ಕೊಂಡು ಬಂದೆ. ಇಲ್ಲಿ ಬಂದ್ಬಿಟ್ಟು ಮೇಲೆ ಒಂದೇ ಜ್ಞಾಪಕಕ್ಕೆ ಬಂದು ಇಲ್ಲಿ ಮಿಕ್ಕಿದ್ದಾರೆ ಎವರೇಜು. ಟೋಟಲಾಗಿ ಐಡಿಯಾ ಇತ್ತು 8 ಐಟಮ್ ತೊಗೋಬೇಕಿತ್ತು ನಾನು. ಬಟ್ 8ರಲ್ಲಿ ಬರೀ ಒಂದೇ ಜ್ಞಾಪಕ ಬಂದಿದ್ದು, ಇನ್ನು 7 ಎವರೋಯ್ತು. ಅದು ಹೆಂಗೆ ಅಂದರೆ ಇವಾಗ ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಜ್ಞಾಪಕ ಬರೋದು. ಏನು ಮಾಡೋಕ್ಕಾಗಲ್ಲ, ನಮ್ಮ ಲೇಸಿನೆಸ್ ಅದು. ತಲೆ ಕೆಟ್ಟೋಗ್ಬಿಟ್ಟಿದೆ ನನಗಂತೂ. ಇನ್ಶೂರೆನ್ಸ್ದು ನೆವರ್ ಎಂಡಿಂಗ್ ಸ್ಟೋರಿ ಥರ ಆಗೋಗ್ಬಿಡ್ತಾ ಇದೆ ನನಗೆ. ಅದಕ್ಕೆ ಹೇಳೋದು, ಈ ರೀಎಂಬರ್ಸ್ಮೆಂಟ್ಗೆಲ್ಲ ಹೋಗಲೇಬಾರ್ದಪ್ಪ. ಕ್ಯಾಶ್ಲೆಸ್ ಹೋಗ್ಬಿಟ್ರೆ ತಲೆನೋವೇ ಇರಲ್ಲ ನನಗೆ. ಬೆಂಗಳೂರಲ್ಲಿ DNC ಮಾಡಿಸಿದಾಗ ಕ್ಯಾಶ್ಲೆಸ್ ಮಾಡಿಸ್ಕೊಬಿಟ್ಟೆ. ಒಂದು ಚೂರು ಏನು ರಿಸ್ಕ್ ಇಲ್ದಂಗೆ ನೀಟಾಗಿ ಮುಗಿಸ್ಕೊಂಡು ಬಂದೆ. ಆ ಊರಲ್ಲೆಲ್ಲ ಸಡನ್ನಾಗಿ ಆಗಿದ್ದಲ್ವಾ, ಅದು ಅಲ್ಲೂ ಇತ್ತು ಕ್ಯಾಶ್ಲೆಸ್ಸು. ಬಟ್ ನನಗೆ ಅಲ್ಲಿ ಇದೇ ಟೈಅಪ್ ಆಗಿದೆ ಹಾಸ್ಪಿಟ್ಲ್ ಅನ್ನೋದೇ ನನಗೆ ಐಡಿಯಾ ಇರಲಿಲ್ಲ. ನಾನು ಚೆಕ್ಕೂ ಮಾಡಿರಲಿಲ್ಲ. ಅದಕ್ಕೆ ಹೇಳೋದು, ಮೊದಲೇ ಎಲ್ಲನೂ
ಚೆಕ್ ಮಾಡಿ ಇಟ್ಕೋಬೇಕು ಅಂತ. ಅದನ್ನ ರಿಯಂಬರ್ಸ್ಮೆಂಟಿಗೆ ಹಾಕಿದಿನ ಆ ಡಾಕ್ಯುಮೆಂಟ್ಸ್ ಕೊಡಿ ಈ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಒಂದು 3 ಸರಿ ರಿಜೆಕ್ಟ್ ಮಾಡಿ ಕಳಿಸ್ತಾ ಇದ್ರು. ಲಾಸ್ಟ್ ಟೈಮ್ ಊರಲ್ಲಿ ಇದ್ದಾಗ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದೆ ನೋಡಿ, ಅದನ್ನ ಕೇಳಿದ್ದಾರೆ ಇದನ್ನ ಕೇಳಿದ್ದಾರೆ ಅಂತ. ಲಾಸ್ಟ್ ವೀಕ್ ಕೊನೆಗೆ ಎಲ್ಲಾ ಕೊಟ್ಮೇಲೆ ಒಂದು 30-35 ಡಾಕ್ಯುಮೆಂಟ್ಸ್ ಅಷ್ಟನ್ನು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಕಳಿಸ್ಬೇಕು ನೀವು ಅಂತ ರಿಜೆಕ್ಟ್ ಮಾಡಿದ್ರು. ಅದನ್ನ ಮಾಡಿ ಕಳಿಸಿದಾಯ್ತು ಲಾಸ್ಟ್ ವೀಕ್. ಇವಾಗ ಪುನಃ ಅದೇನೋ ವೆರಿಫಿಕೇಶನ್ಗೆ ಹಾಕಿದಾರಂತೆ, ಅವ್ರು ನಾಳೆ ವಿಸಿಟ್ ಮಾಡ್ತಾರಂತೆ. ಆಮೇಲೆ ಇನ್ನೊಬ್ರು ಮೈಸೂರಿಂದ ಏಜೆಂಟ್ ಕಾಲ್ ಮಾಡಿದ್ರು. ಅವರು ಮೇಡಮ್ ಹಾಸ್ಪಿಟ್ಲಿಗೆ ಒಂದು ಫಾರ್ಮ್ ಕಳಿಸ್ತೀನಿ, ಅದನ್ನ ಕೊಟ್ಟು ಒಂದಷ್ಟು ಡಾಕ್ಯುಮೆಂಟ್ಸ್ ಬೇಕು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಸ್ಕ್ಯಾನ್ ಮಾಡಿ ಕಳಿಸಿ ಅಂತ. ಪಾಪ ಇವತ್ತು ಹೋಗಿ ನಮ್ಮ ಅಪ್ಪ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. 42 ಶೀಟ್ ಕೊಟ್ಟಿದಾರಂತೆ, ಅದನ್ನ ಸ್ಕ್ಯಾನ್ ಮಾಡಿ ಕಳಿಸ್ಬೇಕಂತೆ ಮನು. ಇವಾಗ ನಾನು ಅದನ್ನೇ ಹೇಳ್ತಾ ಇದ್ದೆ ಆ ಅಪ್ಪಂಗೆ, ನನಗೆ ಬೇಡವೇ ಬೇಡ ನಿಮ್ಮ ದುಡ್ಡು ಬಿಟ್ಬಿಡಿ ನಾನು ಅಂತ ಆಗ್ತಾ ಇದ್ದೆ ಅಪ್ಪ. ಯಾಕೆ ಮೇಡಮ್ ಅಂತ. ಆಕ್ಚುಲಿ ಇದೆಲ್ಲ ಅವ್ರದೇ ಜವಾಬ್ದಾರಿ. ಊರಲ್ಲಾಗಿರೋದ್ರಿಂದ ಏಜೆಂಟ್ ಮೈಸೂರಲ್ಲಿದ್ದಾರೆ, ಅವ್ರು ಅಲ್ಲಿಂದ ಇಲ್ಲಿಗೆ ಬರ್ಬೇಕಲ್ಲ ಮೇಡಮ್, ಪ್ಲೀಸ್ ಹೆಲ್ಪ್ ಮಾಡಿ ಅಂತ. ಇನ್ನೇನ್ ಮಾಡೋದತ್ತಾಗಿ ನಾನೇನೋ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದಲ್ವಾ ಬಿಡುವತ್ತೆ ಕಲೆಕ್ಟ್ ಮಾಡಿಸ್ಕೊಂಡು ಬಂದ್ರೆ 42 ಶೀಟ್ ಕೊಟ್ಟವ್ರಂತೆ, ಅದನ್ನ ಸ್ಕ್ಯಾನ್ ಮಾಡಿ PDF ತರ ಕಳಿಸಿ ಅಂತ. ಅದನ್ನ ನಾನು ನಮ್ಮ ಡ್ಯಾಡಿಗೆ ಹೇಳಕ್ಕಾಗತ್ತಾ? ಕೊರಿಯರ್ ಮಾಡಿದ್ರೆ 3 ದಿನ ಆಗತ್ತೆ ಹೋಗೋದಿಕ್ಕೆ ಅಂತ. ಲೇಟ್ ಆಗತ್ತೆ, ಲೇಟ್ ಆದಷ್ಟು ನಿಮಗೆ ಲೇಟ್ ಆಗತ್ತೆ. ಬೆಟರ್ ನೀವು ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು PDF ಡಾಕ್ಯುಮೆಂಟ್ ತರ ಕಳಿಸ್ಬಿಡಿ ನನಗೆ, ನಾನಿಲ್ಲಿ ಪ್ರಿಂಟ್ ಎತ್ಕೊಂತೀನಿ. ಆಯ್ತಾ ನಿಂದು? ಹೋಗೋಣ ವಾಕಿಂಗ್. ಹೆಂಗೆ ನೋಡ್ಬೇಕಾ? ಪಬ್ಲಿಷ್ ಮಾಡ್ಬಿಟ್ಟು ಹೋಗೋಣ. ನನ್ಗೆ 5 ಗಂಟೆಗೆ ಮೀಟಿಂಗ್ ಇದೆ, ಅಷ್ಟೊತ್ತಿಗೆ ವಾಪಸ್ ಬರ್ಬೇಕು. ಎಲ್ಲ ಮುಗೀತು, ಮನುನು ಕೆಲಸ ಮುಗಿಸಿದ್ರು, ಇನ್ನೇನು ವಾಕಿಂಗ್ ಹೋಗೋಣ ಅನ್ನೋ ಅಷ್ಟರಲ್ಲಿ ಕರೆಕ್ಟ್ ಆಗಿ ಕಾವ್ಯ ಬಂದ್ಲು ನೋಡಿ. ಈಗ ಪುನಃ ರಿಪೀಟ್ ಮಾಡ್ಬೇಕು ನಾವು. ಹೌದು, ಏನೋ ಕೆಲಸ ಮಾಡ್ತಿರ್ತೀನಿ ಬಂದ್ಬಿಟ್ಟು ಸೆಂಟರ್ ಅದು ಮುಂದೆ ಹಿಂದೆ ನಿಂತ್ಕೊಂಡು ಮಾತಾಡಿದ್ರೆ ನಮ್ಗೆ ನಾ ಹೇಳ್ತಾ ಇದ್ದೆ ಎಲ್ಲ ಮುಗೀತೀನಿ, ಅಪ್ಲೋಡ್ ಆಯ್ತು, ವಾಕಿಂಗ್ ಹೋಗೋಣ ಅನ್ನೋ ಅಷ್ಟ್ರಲ್ಲಿ ಕಾವ್ಯ ಬಂದ್ಲು. ಟೈಮ್ ಆಲ್ರೆಡಿ 4:45 ಇಲ್ಲೇ ಆಗೋಯ್ತು ಅಂತ. ಇನ್ನು ಕಾವ್ಯ ಕೆಲಸ ಮುಗಿಸೋ ಅಷ್ಟೊತ್ತಿಗೆ 5 ಗಂಟೆ ಮೇಲೆ ಆಗತ್ತೆ. ಸೊ ವಾಕಿಂಗಿಗೆ ಹೊಗೆ. ಏನ್ ಹೇಳ್ತೀಯಾ? ಹೋಗ್ಬಿಟ್ಟು ಬಂದ್ಬಿಡೋಣ. ಮಾಡ್ಕೊಂತ ಇರ್ತಾಳೆ ಕಾವ್ಯ. ಹೇಳ್ತೀನಿ ಕಾವ್ಯ, ಮಾಡ್ಕೊಂತ ಇರ್ತೀಯ, ವಾಕಿಂಗ್ ಹೋಗಿ ಬರ್ತೀವಿ. ಇಲ್ಲೇ ಎಷ್ಟೊತ್ತು ಇಲ್ಲ, ನೀನು ಗುಡ್ಸು ಹಸೋ ಅಷ್ಟೊತ್ತಿಗೆ ಬರ್ತೀವಿ. ಹೊರಟಿದ್ದು ಅಷ್ಟೊತ್ತಿಗೆ ನೀನು ಫೋನ್ ಮಾಡ್ದಲ್ಲ. ಓಕೆ, ಸೊ ಬರಪ್ಪ ಕಾವ್ಯ. ಬಾಯಲ್ಲಿ ಇಲ್ಲಿ ಚೇರ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಚೇರು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿ ತೂತ ಮಾಡಿದ್ದೀನಿ ನೋಡು ಚೇರು. ಈ ತೂತ ಚೇರು ನಂದು, ಆ ಕಡೆಗೆ ಮಾತ್ರ ಹಾಕ್ಬೇಡ ಆಯ್ತಾ. ಇನ್ನು ಅಣ್ಣ ಎತ್ಕೊಂಡ್ರೆ ಆ ಚೇರ್ನ ಕೊಡಲ್ಲ ನನಗೆ. ಅಣ್ಣನ ಚೇರ್ ಮುರಿದೋಗೈತೆ ಆಯ್ತಾ, ನೋಡ್ಕೊಂಡು ಇಲ್ಲಿಗೆ ಹಾಕು ಆಯ್ತಾ. ಓಕೆ ಬೈ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season.